ಏನ್ರಿ ತಗೊಳ್ಳಿ ದಿನಸಿ ಲಿಸ್ಟು. ವರ್ಕ್ಶಾಪ್ ಮಟೀರಿಯಲ್. ಅತ್ತೆ ಅತ್ತೆ ಚೆನ್ನಾಗಿದ್ದೀರಾ? ಅತ್ತೆ ನಿಮಗೆ ಹುಷಾರಿಲ್ಲ ಅಂದ್ರೆ ನನಗೊಂದು ಮಾತು ಹೇಳ್ಬಾರ್ದಾ? ನೀವು ಆಸ್ಪತ್ರೆಗೆ ಹೋಗಿ ಬಂದ್ಮೇಲೆ ನನಗೆ ಗೊತ್ತಾಗ್ಬೇಕಾ? ಮಾವ ನೀವಾದ್ರೂ ಒಂದು ಮಾತು ಹೇಳ್ಬಾರ್ದಾ? ವೀಣಾ ಅಂತ ತೊಂದರೆ ನನಗೇನು ಆಗಿಲ್ಲಮ್ಮ. ಅತ್ತೆ ತೊಂದರೆನೇ ಆಗದೆ ಸುಮ್ಮನೆ ಆಸ್ಪತ್ರೆಗೆ ಹೋಗ್ಬಿಡ್ತಾರಾ? ನಿನ್ಗ್ಯಾರು ಈ ವಿಷಯ ಹೇಳಿದ್ದು? ಚಲ್ವಿ ಫೋನ್ ಮಾಡಿ ಹೇಳಿದ್ಲು. ಅವಳು ಹೇಳ್ದೆ ಇದ್ರೆ ನಂಗೆ ವಿಷಯನೇ ಗೊತ್ತಾಗ್ತಿರ್ಲಿಲ್ಲ ನೋಡಿ. ಸೆಲ್ವಿ ನಿಜ ಹೇಳು, ನೀನಾಗೆ ಫೋನ್ ಮಾಡಿದ್ಯಾ ಇಲ್ಲ ಅವನು ಹೇಳಿದ್ನ? ಏಯ್ ವೆಂಕಿ, ನಿನಗೆ ಬೇರೆ ಕೆಲಸ ಇಲ್ವಾ? ಎಲ್ರಿಗೂ ಫೋನ್ ಮಾಡಿ ಗಾಬರಿ ಮಾಡಿಸ್ತೀಯಲ್ಲ. ಭಾವನಾನು ಗಾಬರಿ ಆಗಿದ್ಲು ನೋಡು, ಇವಳು ಎಷ್ಟು ಗಾಬರಿ ಆಗಿದ್ದಾಳೀಗ. ಅತ್ತೆ ಅವನನ್ನ ಯಾಕೆ ಬೈತೀರಾ? ಪಾಪ ಅವನ ವಿಷಯ ಹೇಳಿದಕ್ಕೆ ತಾನೇ ನನಗೆಲ್ಲ ಗೊತ್ತಾಗಿದ್ದು. ಅತ್ತೆ ಇಂಥ ಸಮಯದಲ್ಲಿ ತಾನೇ ನಮ್ಮವರು ತಮ್ಮವರು ಅಂತ ಆಗ್ಬೇಕಾಗಿರೋದು. ನೀವು ಈ ರೀತಿ ಎಲ್ಲ ನಡ್ಕೊಳ್ಳೋದು ನೋಡಿದ್ರೆ ನನ್ನನ್ನು ದೂರ ಇಟ್ಬಿಟ್ಟಿದ್ದೀರೇನೋ ಅಂತ ನಂಗೆ ಅನಿಸ್ತಿದೆ. ಹಾಗೆಲ್ಲ ಏನಿಲ್ಲಮ್ಮ ವೀಣಾ, ಏನೋ BP ಲೋ ಆಗಿ ಸ್ವಲ್ಪ ಹಾಗಾಯಿತು, ಸಣ್ಣ ವಿಷಯ ಅಲ್ವಾ, ಅದನ್ನೆಲ್ಲರಿಗೂ ಫೋನ್ ಮಾಡಿ ಹೇಳಿ ನಿಮ್ಗೆ ಯಾಕೆ ಗಾಬರಿ ಮಾಡಬೇಕು ಅಂತ ಹೇಳಲಿಲ್ಲ ಅಷ್ಟೇ, ಬೇರೆ ಏನಿಲ್ಲ. ಮಾವ ನೀವು ಸಣ್ಣ ವಿಷಯ ಅಂತ ಇವತ್ತು ಹೇಳಿಲ್ಲ ಸರಿ, ಆದರೆ ನೀವ್ಯಾರು ಅಂತ ನನಗೆ ಗೊತ್ತಿಲ್ವಾ? ನಾಳೆ ಏನಾದರೂ ದೊಡ್ಡದಾಗಿ ಹೆಚ್ಚು ಕಮ್ಮಿ ಆದರೂ ನೀವು ನಂಗೆ ಹೇಳೋದೇ ಇಲ್ಲ, ನನಗೆ ಗೊತ್ತು. ಅಲ್ಲ ಮಾಮ, ಈ ವಯಸ್ಸಲ್ಲಿ ನೀವಿಬ್ಬರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಅಲ್ವಾ? ಒಂದು ಕೆಲಸ ಮಾಡೋಣ, ನಡೀರಿ ಎಲ್ಲರೂ ನಮ್ಮನೆಗೆ ಹೋಗ್ಬಿಡೋಣ. ಅಯ್ಯೋ ಯಾಕೆ ಇಷ್ಟು ಗಾಬರಿ ಆಗಿದ್ಯಾ? ನನಗಂಥದ್ದೇನು ತೊಂದರೆ ಆಗಿಲ್ಲ. ನಾನು ಬಂದರೆ ನಿಮಗೆಲ್ಲ ತೊಂದರೆ ಅಷ್ಟೇ. ಅತ್ತೆ ಮತ್ತೆ ತೊಂದರೆ ಅಂತ ಹೇಳ್ತಿದ್ದೀರಲ್ಲ ನೀವು. ನಮ್ಮಲ್ಲೇ ಯಾರಿಗಾದ್ರೂ ಹೀಗಾಗಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ ಹೇಳಿ? ನಮ್ಮ ಜೊತೆನೇ ಇದ್ದು ನಮ್ಮ ಪಕ್ಕನೇ ಇದ್ದು ನಮ್ಗೆ ಹುಷಾರಾಗೋವರೆಗೂ ಇರ್ತಿದ್ರಿ ತಾನೆ. ನಮ್ಮನ್ನು ನೋಡ್ಕೊಳ್ಳೋದಿಕ್ಕೆ ನಿಮ್ಗೆ ತೊಂದರೆ ಇಲ್ಲ ಅಂದಮೇಲೆ ನಿಮ್ಮನ್ನು ನೋಡ್ಕೊಳ್ಳೋದಿಕ್ಕೆ ನಮ್ಗೆ ಹೇಗೆ ತೊಂದರೆ ಆಗುತ್ತೆ ಅತ್ತೆ? ಅಕ್ಕ ಇಲ್ಲಿ ನಾವೆಲ್ಲರೂ ಇದೀವಲ್ಲ, ನಾವು ಅತ್ತೆನ ಚೆನ್ನಾಗಿ ನೋಡ್ಕೋತೀವಿ ಬಿಡಿ. ನೀವು ನೋಡ್ಕೊಳ್ಳೋದಿಲ್ಲ ಅಂತ ನಾನು ಹೇಳಿಲ್ಲ ಚೆಲ್ವಿ, ಆದರೆ ಅತ್ತೆ ಹುಷಾರಿಲ್ಲ ಅಂತ ಗೊತ್ತಾದ ತಕ್ಷಣ ನನ್ನ ಕೈ ಕಾಲೇ ಅತ್ತೆನ ಮತ್ತೆ ನೋಡಿದ ಮೇಲೇ ನನಗೆ ಸಮಾಧಾನ ಆಗಿದ್ದು. ಅದಕ್ಕೆ ಒಂದೆರಡು ದಿನ ಅತ್ತೆನ ನಮ್ಮನೆ ಕರ್ಕೊಂಡೋಗಿ ನನ್ನ ಜೊತೆ ಇರಿಸ್ಕೋತೀನಿ. ವೀಣಾ ನಿನ್ನ ಕಾಳಜಿ ಅರ್ಥ ಆಗುತ್ತಮ್ಮ. ನಾವೆಲ್ಲ ಅಲ್ಲಿಗೆ ಬಂದರೆ ಇಲ್ಲಿ ಕೆಲಸ ಮಾಡೋರು ಯಾರು? ಇನ್ನೊಂದು ದಿನ ಬಿಡುವು ಮಾಡ್ಕೊಂಡು ಖಂಡಿತ ಬರ್ತೀನಿ, ಕೂತ್ಕೊ. ಮಾವ ನೀವು ಸರಿಯಾಗಿ ಹೇಳಿದ್ರಿ. ನಾನೇನಾದರೂ ನಮ್ಮನೆಯಲ್ಲಿ ಫಂಕ್ಷನ್ ಇದೆ ಬನ್ನಿ ಅಂತ ಕರಿತಿದ್ದೀನಾ? ಅತ್ತೆ ಹುಷಾರಿಲ್ಲ ನನ್ನ ಜೊತೆ ಕಳಿಸ್ಕೊಡಿ ಅಂತ ಕರಿತಾ ಇದ್ದೀನಿ. ಆಮೇಲೆ ನೀವೇ ಯೋಚನೆ ಮಾಡಿ, ಅತ್ತೆ ಇಲ್ಲೇ ಇದ್ರೆ ಮನೆ ಕೆಲಸನೆಲ್ಲ ಮಾಡ್ತಾರೆ, ಮತ್ತೆ ಆಯಾಸ ಮಾಡ್ಕೋತಾರೆ, ಅದಕ್ಕೊಂದೆರಡು ಯೋಚನೆಗಳನ್ನು ಸೇರಿಸ್ಕೊಂಡು ಕಾಯಿಲೆನ ಇನ್ನಷ್ಟು ಜಾಸ್ತಿ ಮಾಡ್ಕೋತಾರೆ. ಅದೇ ನಮ್ಮನೆಗೆ ಬಂದರೆ ಚಿರು ಜೊತೆ ಆಟ ಆಡ್ಕೊಂಡು ನನ್ನ ಜೊತೆ ಮಾತಾಡ್ಕೊಂಡು ಖುಷಿ ಖುಷಿಯಾಗಿರ್ತಾರೆ. ಅತ್ತೆ ನನ್ನ ಕಣ್ಣೆದುರುಗಡೆನೇ ಇದಾರಲ್ಲ ಅಂತ ನಾನು ನೆಮ್ಮದಿಯಾಗಿರ್ತೀನಿ. ಅವ್ರನ್ನ ಖುಷಿಯಾಗಿ ನೋಡ್ಕೊಳ್ಳಿ, ಜಾಸ್ತಿ ಕೆಲಸ ಮಾಡಕ್ ಬಿಡಬೇಡಿ, ಅವ್ರಿಗೆ ತುಂಬ ಸ್ಟ್ರೈನ್ ಆಗಬಾರ್ದು. ಏನು ನೀವಿಬ್ರು ಹೀಗೆ ಮುಖ ಮುಖ ನೋಡ್ಕೋತಾ ಇದ್ದೀರಾ? ಅತ್ತೆ ನನ್ನ ಜೊತೆ ಬರ್ತಿದ್ದಾರೆ ಅಷ್ಟೇ. ನೀವು ಹೀಗೆ ಮಾಡ್ತಾ ಇದ್ರೆ ನಾನು ಇನ್ನೊಂದ್ಸಲ ಈ ಮನೆ ಕಡೆ ಬರೋದೇ ಇಲ್ಲ ನೋಡ್ರಿ. ವೀಣಾ ಯಾಕಮ್ಮ ಇಂಥ ಮಾತೆಲ್ಲ ಆಡ್ತೀಯಾ? ನಾವೇನು ಅಲ್ಲಿಗೆ ಬರಬಾರ್ದು ಅಂತ ಇಲ್ಲ. ನೋಡು, ನಾವು ಅಲ್ಲಿಗೆ ಬಂದರೆ ನಿನಗೆ ತೊಂದರೆ, ನಿನಗೆ ಕಷ್ಟ. ಮಾವ ಸೇವೆನ ಯಾರಾದರೂ ತೊಂದರೆ ಅಂತ ಅಂದ್ಕೊಳಕ್ಕಾಗತ್ತಾ? ನೀವೇ ಹೇಳಿ. ಆ ಥರದ್ದೆಲ್ಲ ಏನೂ ಆಗೋದಿಲ್ಲ ಮಾವ. ನೀವೆಲ್ಲರೂ ನನ್ನ ಜೊತೆ ಬರ್ತಿದ್ದೀರಾ ಅಷ್ಟೇ. ವೆಂಕಿ ಚೆಲ್ವಿ ನೀವೂ ಬರ್ತಿದ್ದೀರಾ ನಮ್ಮ ಮನೆಗೆ. ಈಗ ನಿಮ್ಮಲ್ಲಿ ಯಾರಾದರೂ ಆವು ಅಂದರೆ ನನ್ನ ಮೇಲೆ ಆಣೆ ಅಷ್ಟೇ. ಇಷ್ಟಕ್ಕೆಲ್ಲ ಯಾಕಮ್ಮ ಆಣೆ ಪ್ರಮಾಣ ಎಲ್ಲ? ಸರಿಮಾ, ಆಯಿತು, ನಾವೆಲ್ಲ ಬರ್ತೀವಿ. ಸಂತೋಷನಾ? ಅಬ್ಬಾ ಬಾ 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 ಬಾ,
ಗಾಳಿ ಥರ ಬಂದು ಏನು ರಂಪ ಮಾಡ್ಬಿಟ್ಟೆ ನೋಡು. ಈಗ ಸಮಾಧಾನ ಆಯ್ತಾ? ಚಲ್ವಿ ಹೋಗಮ್ಮ, ಎಲ್ರಿಗೂ ಒಂದು ರೌಂಡ್ ಕಾಫಿ ಮಾಡ್ಕೊಂಬ. ಡಾಕ್ಟ್ರ್ ಏನಂದ್ರತ್ತೆ? ಏನೂ ತೊಂದರೆ ಇಲ್ಲ, BP ಸ್ವಲ್ಪ ಲೋ ಆಗಿತ್ತಷ್ಟೇ. ಚಿರು ಹೇಗಿದ್ದಾನೆ? ಚೆನ್ನಾಗಿದ್ದಾನೆ. ವೆಂಕಿ, ಯಾಕೋ ನೀನು ಫೋನ್ ಮಾಡಕ್ಕೆ ಹೋದೆ? ಎಲ್ಲ ಹೇಗಿದ್ದೀರಾ? ಹಾಯ್ ಕಣ್ರು, ಹೇಗಿದ್ದೀರಾ? ಸೂಪರ್ ಜಾನು. ಜಾನು, ಇದು ನೀನಾ? ನೀನ್ ಇಲ್ಲ ಅಂತ ಅನ್ಕೊಂಡಿದ್ವಿ. ಇದೆಲ್ಲ ಹೇಗೆ? ನಾನು ಅದೆಲ್ಲ ಆಮೇಲೆ ಹೇಳ್ತೀನಿ. ನೀವೇನಿಲ್ಲಿ? ಮೊದಲು ವಿಶ್ವ, ಈಗ ನೀವು. ನಂಗಿದೆಲ್ಲ ನಂಬಕ್ಕೆ ಆಗ್ತಿಲ್ಲ. ಸರ್ಪ್ರೈಸ್ ಮೇಲ್ ಸರ್ಪ್ರೈಸ್. ನಮ್ಮನ್ನೆಲ್ಲ ಬರಕ್ಕೆ ಹೇಳಿದ್ದು ಜಯನ್ ಸರ್. ಸರ್, ನಮ್ಮ ಜಾನನ್ ಮತ್ತೆ ತೋರಿಸಿದ್ಕೆ ತುಂಬ ಥ್ಯಾಂಕ್ ಯು ಸರ್. ಈ ಸಂಭ್ರಮನ ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕು ಅಂತ ತಾನೇ ಕರೆಸಿರೋದು ನಿಮ್ಮನ್ನೆಲ್ಲ. ಇದಾದಮೇಲೆ ಒಂದು ಪಾರ್ಟಿ ಇದೆ. ಲೆಟ್ಸ್ ಆಲ್ ಹ್ಯಾವ್ ಫನ್. ಏನಪ್ಪ ವಿಶ್ವ, ನಂಗೆ ಫೋನ್ ಮಾಡೋದೇ ಬಿಟ್ಬಿಟ್ಟಿಯಲ್ಲೋ? ಅದ್ಯಾರು ಗೊತ್ತಾಗ್ಲಿಲ್ವೇ? ಹಾಂ, ಇವಳು ತನು ಅಂತ, ನಮ್ಮ ಅತ್ತೆ ಮಗಳು. ನಾನು ಇವಳನ್ನೇ ಮದುವೆ ಆಗ್ತಿರೋದು. ನೋಡು, ಅವಳ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ಯಾ. ನಮ್ಗೆ ಯಾರಿಗೂ ಹೇಳಿಲ್ಲ. ಮದುವೆಗಾರು ಕರಿತೀಯಾ? ಖಂಡಿತವಾಗ್ಲೂ ಕರಿತೀವಿ.